ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಇವತ್ತು ಏನು ಟಾಪಿಕ್ ಅಂದರೆ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್ ಟಾಪಿಕ್ನ. ಗೈಸ್ ನೋಡಿ, ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸರಿ ಟಿಫನ್ ಮಾಡೋಣ ಅಂತ ಬಂದೆ ಗೈಸ್. ಬನ್ನಿ ಟಿಫನ್ ಏನಿದೆ ಅಂತ ನೋಡೋಣ ಅಂತ ಬಂದು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಸರಿ ಪ್ಲೇಟ್ ಅಂತ ಎತ್ಕೊಂಡೆ. ಪ್ಲೇಟ್ ಎತ್ಕೊಂಡು ಸರಿ ಏನು ಮಾಡಿದ್ದಾರೆ ಕುಕ್ಕರಲ್ಲಿ, ಪುಳಿಯೋಗರೆ ಮಾಡಿದ್ದಾರೆ ಗೈಸ್. ಓಕೆ, ಪುಳಿಯೋಗರೆ ಮಾಡಿದ್ದಾರೆ, ನಮ್ಮ ಫೇವ್ರೆಟ್ ಪುಳಿಯೋಗರೆ ಬಂದು ಸರಿ ಅಂತೇಳಿ ಚುಮ್ ತಗೊಂಡು ಊಟಕ್ಕೆ ರೆಡಿ ಆಗೋಣ ಅಂತೇಳಿ. ಸೂಪರ್ ಇದೆ ಗೈಸ್ ಪುಳಿಯೋಗರೆ ಮಾತ್ರ. ಹೇ ಗಾಯ್ಸ್, ಫ್ರೆಂಡ್ ಇವಾಗ ಫೋನ್ ಮಾಡಿದ್ದ. ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಬರೋ ಅಂದ. ಏನೋ ಒಂದು ಅರ್ಜೆಂಟ್ ಅಂತ ಕೇಳಿದೆ. ಏನೋ 12 ಗಂಟೆಗೆ ಒಂದು ಅವ್ರ ಅಣ್ಣನ ಮಗಳದ್ದು ಏನೋ ಬಾಕ್ಸಿಂಗ್ ಕಾಂಪಿಟೇಷನ್ ಇದೆಯಂತೆ. ಬನ್ನಿ ಗಾಯ್ಸ್, ಹೊರಡೋಣ. ಫ್ರೆಂಡು ವೆಯ್ಟ್ ಮಾಡ್ತಾಯಿದ್ದಾನೆ. 12 o'clock ಶಾರ್ಪ್ ಇರಬೇಕು ಅಂದ. ಸರಿ ಆಯಿತು ಬರ್ತಾಯಿದ್ದೀನಿ ಅಂತೇಳಿ ಇನ್ನೇನು ಹೊರಡೋಣ ಅಂತೇಳಿ ಎಲ್ಲ ನನ್ನ ಗಾಡಿ ಕೀ ತೊಗೊಂಡು ಸರಿ ಇನ್ನೇನು ಹೊರಡೋಣ ಅಂತೇಳಿ ಗಾಡಿ ರೆಡಿ ಆಗ್ತಾಯಿದ್ದೀನಿ. ಓಕೆ ಗೈಸ್, ಬನ್ನಿ ನಿಮಗೆ ಅಲ್ಲಿ ಫ್ರೆಂಡ್ ಹತ್ರ ಹೋಗಿ ಮೀಟ್ ಮಾಡಿಕೊಂಡು ನಿಮ್ಮನ್ನು ಮೀಟ್ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್, ಫ್ರೆಂಡ್ ಮನೆಗೆ ಹೋಗೋಣ. ಇದೇ ನೋಡಿ ಗೈಸ್ ನಮ್ಮ ಫ್ರೆಂಡ್ ಮನೆ. ರೆಡಿ ಆದನಾ ಗೈಸ್? ನೋಡಿ ಗೈಸ್, ರೆಡಿ ಆಗ್ಬಿಟ್ಟವನೆ ಫುಲ್ ಡ್ರೆಸ್ಸಲ್ಲಿ ಹಾಕೊಂಬಿಟ್ಟು. ಕಾಂಪಿಟೇಷನ್ಗಾ? ಅದು ನಿಮ್ಮ ಅಣ್ಣನ ಮಗಳದು ಬಾಕ್ಸಿಂಗ್ ಕಾಂಪಿಟೇಷನಾ? ಓಕೆ, ಬಾಕ್ಸಿಂಗ್ ಕಾಂಪಿಟೇಷನ್ ಅಂತ ಗೈಸ್. ಏನಂತ ಗೊತ್ತಿಲ್ದಿರಾ ನಿನಗೇನೋ ಪ್ಲಾಸ್ಟರು ನಾನು ಯಾರಿಗೂ ಅವ್ರು ಕೊಡೋಕ್ಕೇನು ಅಂದ್ಕೊಂಡೆ. ಕೊಡಿಲ್ಲ, ನಾನು ಹಾಕ್ತೀನಿ. ಇಟ್ಕೊ ಹೋಗ್ಲಿ, ಇಟ್ಕೊ. ಹಿಂಗೆ ಇಟ್ಕೊ. ಲೈ, ಗಾಯ ಎಲ್ಲ ತೋರಿಸ್ತಾ ಇದೆಯಾ? ನನಗೆ ಏನಾಗಲ್ಲ ಬಿಡ, ಬೇಗ ಹಾಕು. ಏಯ್, ಅಲ್ಲಿ ಸಿಸರ್ ಇದೆ ಕಣ. ಲೈವ್ ಮಾಡ್ತಾವ ನನಗೆ ಓಲ್ಡ್ ಬಿಡ್ಬೇಡ. ನಾನು ಏನು ಹಂಗೆ ಟಿವಿ ನೈನು ಅನ್ಸಲ್ಲ ಈಗ ಹಸೆ ಕಾಣಿಸುತ್ತಾ? ಇಲ್ಲ, ಗಾಯ ಥರ ಬೆಳ್ಳುಳ್ಳಿ ಮತ್ತೆ ಇದು ಏನು ಇದು ಅದೇ ಮಟ್ಟಿ ಬರುತ್ತಲ್ಲ, ಮುಲ್ತಾನ್ ಮಟ್ಟಿ, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ರು. ಅದು ಇದಕ್ಕೆ ಫುಲ್ಲು ಬೊಬ್ಬೆಗಳು ಬಂದ್ಬಿಡ್ತು. ಇದ್ದಿದ್ದು ಜಾಸ್ತಿ ಆಯ್ತಾ? ಚಿಕ್ಕದಿದ್ದು ದೊಡ್ಡದಾಯ್ತಾ? ಚಿಕ್ಕದು ಇಷ್ಟೇ ಇದ್ದಿತ್ತು. ನನಗೂ ಅಷ್ಟೇ, ಇಲ್ಲಿ ಕೈಯಲ್ಲಿ ಆಗಿದ್ದು. ಹೋಣ ಮೇಲೆ ಇದ್ದಾರಾ ಮೀನಾ ಸಿಸ್ಟರು? ನೀರು ಕುಡಿತೀನಿ. ಎಷ್ಟು ಗಂಟೆ ಕಾಂಪಿಟೇಷನು? 1 ಗಂಟೆಗೆ ಬೇಗ ಬಾರಲೇ. ನಡಿ. ಏನು ನಡೆಯೋದು? ಬಾಟ್ಲಲ್ಲಿ ಐತೆ ನೀರು ಕುಡಿಯೋಕ್ಕೆ. ತಗೋ, ಇದೆ ತಗೋ. ಇಲ್ಲ ಕಣ, ಸದ್ಯಕ್ಕೆ ಟೈಮ್ ಇಲ್ಲ. ಅದಕ್ಕೆ ಸರಿ ಇನ್ನೇನು ಮಾಡೋದು ಅಂತೇಳಿ ಸುಮ್ಮನೆ ಇದ್ದೀನಿ. ಹೋಗ್ಬೇಕು ಒಂದು ದಿವಸ. ಏನು ಮಾಡ್ತಾರೆ ಬ್ಯಾಟ್ರಿ ಗಾಡಿಯಲ್ಲಿ? ಏನು ಮಾಡಲ್ಲ. ಸುಮ್ಮನೆ ಬ್ರೇಕ್ಗಳು ಒಂದಿಷ್ಟು ಬುಷ್ ಚೇಂಜ್ ಮಾಡ್ತಾರೆ ಅಷ್ಟೇ, ಬ್ರೇಕ್ ಬುಷ್ ಏನು ಮಾಡಲ್ಲ. ಗೈಸ್ ನೋಡಿ ಗೈಸ್, ಇದು ನಮ್ಮ JP ಪಾರ್ಕ್. ಬ್ರೇಕ್ ಕಮ್ಮಿ ಇದೆ ಕಣ, ಹುಷಾರು. ಫ್ರೆಂಡ್ ಗಾಡಿ ಓಡಿಸೋ ನೋಡಿ ಗೈಸ್. ನಾನು ನಮ್ಮ ಫ್ರೆಂಡ್ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಹಾಕೊಂಡ್ಬಿಟ್ಟಾನೆ. ಹೆಲ್ಮೆಟ್ ಸೇಫ್ಟಿ ನಾನು ಹಾಕೊಂಡಿದ್ದೀನಿ ಸ್ವಲ್ಪ. ಓಕೆ ಗೈಸ್, ಬನ್ನಿ ಇವಾಗ ಎಲ್ಲಿ ಹೋಗೋದು? ಇವಾಗ ಡೈರೆಕ್ಟ್ ನಾವು ಮೆಟ್ರೋ ಹೋಗಿ ಮೆಟ್ರೋಯಿಂದ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿಂದ ಹೋಗೋದಾ? ಸರಿ ಸರಿ ಆಯ್ತು. ಇವಾಗ ಮೆಟ್ರೋ ಹೋಗಿ ಮೆಟ್ರೋದಲ್ಲಿ ಗಾಡಿ ಆಯ್ತು. ಇವಾಗ ಜಸ್ಟ್ ಮಿಸ್ಸು. ಬುಲೆಟ್ ಗಾಡಿನೂ ಮತ್ತು ನನ್ನ ಗಾಡಿ ನೀವು ಎರಡಕ್ಕೂ ಅಟ್ಯಾಚ್ ಆಗಿಬಿಟ್ಟಿತ್ತು. ಆ ಬುಲೆಟ್ ಅವ್ನು ಎಲ್ಲೋ ನೋಡ್ಕೊಂಬರ್ತಾನೆ. ಏನು ಮಾಡೋದು, ಬ್ಯಾಟ್ರಿ ಗಾಡಿಗಳೆಲ್ಲ ಸೈಲೆಂಟ್, ಸೌಂಡ್ ಇಲ್ಲ, ಏನಿಲ್ಲ. ಆರ ನೋಡ್ಕೊಂಡು ಹೋಗ್ಬೇಕಷ್ಟೇ. ಆರ ನೋಡ್ಕೊಂಡು ಹೋಗಿ ಹುಷಾರಾಗಿ. ಆರ ನೋಡ್ಕೊಂಡು ಹೋಗು. ಬ್ಯಾಟ್ರಿ ಗಾಡಿ ಸೈಲೆಂಟ್ ಆಗೈತೆ ಬೇರೆ. ಇವಾಗ ಇಲ್ಲಪ್ಪ ನೋಡಿ ಗೈಸ್, ನಮ್ಮ ಫ್ರೆಂಡು ಅಪ್ಪ ಗಾಡಿ ಸ್ಪೀಡಾಗಿ ಬಂದ್ಬಿಡ್ತಾನೆ ಅಂತ ನೀನು ಬಾಯಿಗೆ ಬಂತಲ್ಲ ಅಂತ ಹೇಳ್ತೀನಿ. ಆ ಥರ ಸ್ಪೀಡಾಗಿ ಬರೋದು ತಪ್ಪು ಅಲ್ಲ. ಸಡನ್ನಾಗಿ ಯಾವ್ದಾದ್ರು ಗಾಡಿಗಳು ಬಂದಿತ್ತು. ಹಾಂ, ಏನು ಕೇಳು, ಬ್ರೇಕ್ ಬೇರೆ ಕಮ್ಮಿ ಐತಿ. ಗಾಡಿ ನಾನು ಓಡಿಸ್ತಾ ಇದ್ದೀನಲ್ಲ, ಅದಕ್ಕೆ ಅಮೌಂಟ್ ಅಡ್ಜಸ್ಟ್ ಆಗ್ಬೇಕಲ್ಲ. ಬಂದಿ ಗಾಡಿಗಳು ಗೈಸ್ ಫುಲ್ಲು ಇಕ್ಕಟ್ಟು ಗೈಸ್. ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗೈಸ್, ಫುಲ್ಲು ಟ್ರಾಫಿಕ್ ಗೈಸ್. ಟ್ರಾಫಿಕ್ ಅಂದರೆ ಟ್ರಾಫಿಕ್.
ಎಲ್ಲ ಟ್ರಾಫಿಕ್ ಜಾಮ್ ಆಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರ್ಗ್ತಾವ್ರೆ. ಎಲ್ಲೂ ಹೋಗ್ತಾ ಇಲ್ಲ ಗಾಡಿ. ಅದೋಗಲ್ಲಿನಾ ಅದು ಹೋಗುತ್ತೆ ನದಿಯಪ್ಪ. ಅದೇ ಹೋಗ್ತೇವೆ. ಅದು ಜಾಮ್ ಆಗೋಯ್ತು. ಎಲ್ಲಿ ಜಾಮ್ ಆಯಿತು. ನಡಿ 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 ನಡಿ. ಫುಲ್ಲು ಜಾಮ್ ಗೈಸ್, ಫುಲ್ಲು ಜಾಮ್ ಆಗಿಬಿಟ್ಟಿದೆ ಗೈಸ್. ಶನಿವಾರ ಬೇರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಗೈಸ್. ಇವಾಗ ಗಾಡಿನ ಪಾರ್ಕ್ ಮಾಡಿದ್ದಾಯಿತು. ಇವಾಗ ಮೆಟ್ರೋ ಸ್ಟೇಷನಲ್ಲಿ ತುಂಬಾ ಟ್ರಾಫಿಕ್ ಗೈಸ್, ತುಂಬಾ ಟ್ರಾಫಿಕ್ ಇತ್ತು. ಅದಕ್ಕೆ ಇನ್ನು ಟ್ರಾಫಿಕಲ್ಲಿ ನಾವು ಸಿಲ್ಕ್ ಬೋರ್ಡ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನೋಡಿ ಮೆಟ್ರೋದಲ್ಲಿ ಬಂದ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಟಿಕೆಟ್ ಇಸ್ಕೊಬೇಕು, ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡು ಸರಿ ಅಂತ ಹೋಗಿ ಅಂತ ಇದ್ದೀನಿ. ನಿಮಗೆ ಓಪನ್ ಇಡಬೇಕು, ಓಪನಲ್ಲೇ ಗೈಸ್ ಇವಾಗ ಟಿಕೆಟ್ ಇಸ್ಕೊಂಡಿದ್ದೀನಿ. ಟಿಕೆಟ್ ಕೊಟ್ಟಿದ್ದಾರೆ ಮೆಟ್ರೋದು, ಪಾರ್ಕಿಂಗು ಟಿಕೆಟ್ ಕೊಟ್ಟಿದ್ದಾರೆ. ಸರಿ ಇವಾಗ ಫ್ರೆಂಡ್ ಮೇಲೆ ಟಿಕೆಟ್ ಇಸ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹೋಗ್ಬೇಕು ಇವಾಗ. ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವಾಗ ಹೊರಡೋಣ ನಾವು ಮೇಲೆಗಡೆ ಮೆಟ್ರೋ ಸ್ಟೇಷನ್. ಫುಲ್ಲು ಟ್ರಾಫಿಕ್ ಜಾಸ್ತಿ. ಮೆಟ್ರೋ ಫುಲ್ಲು ಟ್ರಾಫಿಕ್ ಇದೆ. ಮೆಟ್ರೋ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್. ಫ್ರೆಂಡು ಟಿಕೆಟ್ ತಗೊಂಡು ಅದು ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್. ಟಿಕೆಟ್ ತಗೊಂಡೇನಾ? ಏನಕ್ಕೆ ತಗೊಂಡ? ಬುಕ್ ಮಾಡ್ತೀನಿ. ಬುಕ್ ಮಾಡ್ತೀಯಾ? ಸರಿಪಾ. ಗೈಸ್ ಇವಾಗ ಆನ್ಲೈನಲ್ಲೇ ಬುಕ್ ಮಾಡಿ ನಮ್ಮ ಫ್ರೆಂಡು ನಾನಿಬ್ಬರು ಮೆಟ್ರೋಗೆ ಹೋಗ್ತಾಯಿದ್ದೀರಿ. ಎಲ್ಲರೂ ಟೋಕನ್ ತೋರಿಸ್ಬಿಟ್ಟು ಬಂದೆ. ನಮ್ಮ ಫ್ರೆಂಡ್ ಮೊಬೈಲಲ್ಲಿ ಪಾರ್ಕೋಡ್ ತೋರಿಸ್ಬಿಟ್ಟು ಬರ್ತಾಯಿದ್ದೀನಿ, ಕರ್ಕೊಂಡ್ಬಿಡ್ತಾಯಿದ್ದೀನಿ. ಬನ್ನಿ ಗೈಸ್, ಇವಾಗ ಮೇಲೆ ಹೋಗೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲ ಬನ್ನಿ. ಈ ಟ್ರಾಫಿಕಲ್ಲಿ ಗಾಡಿ ತೊಗೊಂಡು ಸಿಲ್ಕ್ ಬೋರ್ಡ್ ಹೋಗಿದ್ರೆ ಅಷ್ಟೇ ನಾವು ಡವರ್ ಆಗೋದು ಅಲ್ಲ. ಇದಕ್ಕೆ ಪರವಾಗಿಲ್ಲ ಸ್ವಲ್ಪ. ಅದಕ್ಕೆ ನಂತರ ಯೋಚನೆ ಮಾಡಬೇಕು. ನಿಮ್ಮಂಥವ್ರ ಥರ ಯೋಚನೆ ನೋಡಿ ಗೈಸ್, ನಮ್ಮ ಫ್ರೆಂಡ್ ಥರ ಯೋಚನೆ ಮಾಡಬೇಕು. ಹೇಳಿ ಡೈಲಾಗ ಗೈಸ್. ಬ್ಲಾಗಲ್ಲಿ ಮಾತಾಡೋದೇ ಇಲ್ಲ ಅಂತ ನಮ್ಮ ಫ್ರೆಂಡು ಫುಲ್ ಡೀಸೆಂಟ್ ಆಗ್ತಾನೆ. ಗೈಸ್ ಫೈನಲಿ ಮೆಟ್ರೋ ಬಂತು. ಮೆಟ್ರೋ ಬಂದಿದ್ದ ತಕ್ಷಣ ಸರಿ ಇನ್ನೇನು ಹತ್ತೋಣ ಅಂತ ಇಬ್ಬರು ಹತ್ಕೊಂಡ್ರಿ. ಹತ್ತಿದಾದ್ಮೇಲೆ ನಮ್ಮಿಬ್ರಿಗೂ ಸೀಟ್ ಸಿಕ್ತು. ಸರಿ ಅಂತೇಳಿ ಇಬ್ಬರು ಸೀಟಲ್ಲಿ ಕೂತ್ಕೊಂಡು ಸರಿ ಅಂತೇಳಿ ಹಾಗೆ ವಿಡಿಯೋ ಮಾಡ್ತಾಯಿದ್ರಿ. ವಿಡಿಯೋ ಮಾಡಾದ್ಮೇಲೆ ಇನ್ನೇನು ಬನಶಂಕರಿ ಸ್ಟಾಪು ನಾವು ತೊಗೊಂಡಿದ್ದು ಸ್ಟಾಪು. ಸರಿ ಬನಶಂಕರಿ ಸ್ಟಾಪ್ ಬಂದಿದ್ದ ತಕ್ಷಣ ಇಬ್ಬರು ಇಳಿದು ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ವಾಕ್ ಮಾಡಿಕೊಂಡು ಸರಿ ಆಟೋ ಬುಕ್ ಮಾಡೋಣ ಅಂಥೇಳಿ ಆನ್ಲೈನಲ್ಲೇ ಆಟೋ ಬುಕ್ ಮಾಡಿಕೊಂಡು ಸರಿ ಅಂತೇಳಿ ಹೊರಡೋಣ ಅಂತ. ಓಕೆ ಗೈಸ್, ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರು ಆಟೋದಲ್ಲಿ ಹೋಗ್ತಾಯಿದ್ದೀರಿ. ಕಾಂಪಿಟೇಷನ್ ಇದೆಯಲ್ಲ ಅಕಾಡೆಮಿಗೆ ಇಬ್ಬರು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಇದೆ ಗೈಸ್, ಸಿಕ್ಕಾಪಟ್ಟೆ ಇದೆ. ಕರೆಕ್ಟಾಗಿ ಮ್ಯಾಪ್ ಅದೇ ನೋಡಿ ಇದು ಲೈಟ್ ಗೈಸ್. ಇವಾಗ ನಾವು ಅಲ್ಲಿ ಹೋಗಿ ಸಿಗ್ನಲ್ ಹಾಕ್ಬಿಟ್ಟವ್ರೆ. ಆಂಬುಲೆನ್ಸ್ ಬಂದ್ರು ಸಿಗ್ನಲ್ ಬಿಡೋಣ. ಯಾರೋ ಬಿಡಿಸ್ತಾರೆ. ಇವಾಗ ಫೈನಲಿ ನಾವು ಬಂದಿದ್ದೇವೆ ಬಾಕ್ಸಿಂಗ್ ಟಾಟಾ ಪೇ ಮಾಡ್ಬಿಟ್ಟು ಬರ್ತಾ ಇದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಕಾಂಪಿಟೇಷನ್ ನಡೀತಿದೆ ಹೊರಗಡೆ. ತುಂಬ ಲೇಟ್ ಆಗೋಯಿತು, ತುಂಬ ಟ್ರಾಫಿಕ್ ಜಾಮ್ ಇದ್ದಾಗ ಲೇಟ್ ಆಗುತ್ತೆ. ಗೈಸ್ ಇವಾಗ ಹೋಗ್ತಾ ಇದ್ದೀರಿ. ಸೊ ಗೈಸ್, ನಾವು ಬರೋ ಅಷ್ಟೊತ್ತಿಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗೋಗಿತ್ತು. ನಮ್ಮ ಫ್ರೆಂಡ್ ಅಣ್ಣನ ಮಗಳು ಕಾಂಪಿಟೇಷನು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಬರೋ ಅಷ್ಟೊತ್ತಿಗೆ ಇನ್ನೇನು ಎಂಡ್ ಆಗಿಬಿಟ್ಟಿತ್ತು. ನೋಡಿ ಗೈಸ್, ಫೈನಲ್ ಇವೇ ಕಂಟೆಸ್ಟು ಕೂತಿದ್ದಾರೆ ನೋಡಿ ಇವರೇ ಗೈಸ್. ಇವಾಗ ಬರ್ತಾ ಇದ್ವಿ ನನಗೆ
ಗೈಸ್ ಗೇಮ್ ಪ್ಲೇ ಬರ್ತೀವಿ. ಇಲ್ಲಿ ಡಿಫ್ರೆಂಟ್ ಗೇಮ್ಸ್ಗಳದ್ದು ಇದಿದೆ ನೋಡ್ಬೋದು. ಡಿಫ್ರೆಂಟ್ ಗೇಮ್ಸ್ ಇದೆ. ಸೊ ಗೈಸ್ ಫೈನಲಿ ಇವಾಗ ನಾವು ಕಾಂಪಿಟೇಷನ್ ಇದಾಯಿತು. ಈಗ ಲಾಸ್ಟಲ್ಲಿದ್ದಲ್ಲ ಅವರೇ ಕಾಂಪಿಟೇಷನ್ ಫ್ರೆಂಡ್ ಅವರು ಮನೆ ಮಗಳು ಕಾಂಪಿಟೇಷನ್ ಮುಗಿಸಿ ಇವಾಗ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋದಿಂದ ಹೋಗೋಣ ಅಂತ. ಸೊ ಗೈಸ್ ಫೈನಲಿ ಹೋಟ್ಲಿಗೆ ಬಂದು ಆರ್ಡ್ರ್ ಮಾಡಿದ್ವಿ. ನಮ್ಮ ಫ್ರೆಂಡ್ದು ಮತ್ತು ನಮ್ಮ ಫ್ರೆಂಡ್ ಅವರು ನಾನ್ ವೆಜ್ ಬಂದುಬಿಟ್ಟು ನಮ್ಮದು ವೆಜ್ ಬಂದಿತ್ತು. ನಮ್ಮದು ಬಂದು ವೆಜ್ ಪೇಟ್. ಸರಿ ನಮ್ಮದು ಚಿಕನ್ ತಿನ್ನಲ್ಲ. ಗೈಸ್ ಬನ್ನಿ ಇವಾಗ ಊಟ ಮಾಡೋಣ. ಗೈಸ್ ಇವಾಗ ಊಟ ಮಾಡಿ ಇನ್ನೇನು ಮೆಟ್ರೋಗೆ ಹೋಗ್ತಾ ಇದ್ದೀರಿ. ಮೆಟ್ರೋಗೆ ಹೋಗ್ಬಿಟ್ಟು ನಾವು ಇವಾಗ 18 ಎಕರೆ ಮನೆಗೆ ಅಲ್ಲಿಗೆ ಹೋಗ್ಬೇಕು. ಮಳೆ ಬರೋ ಥರ ಇದೆ ಗೈಸ್. ಇವಾಗ ಹೋಗ್ಬೇಕು ಮೆಟ್ರೋಗೆ. ಮಳೆ ಇವಾಗ ಸ್ಟಾರ್ಟ್ ಆಗಿದೆ, ಹನೀತೈತೆ. ನಮ್ಮ ಫ್ರೆಂಡು ಮತ್ತು ಅವ್ರ ಅಣ್ಣನ ಮಗಳ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಓಕೆ ಬನ್ನಿ ಗೈಸ್, ಇವಾಗ ನಾವು ಮೆಟ್ರೋಗೆ ಹೋಗ್ತಾ ಇದ್ದೀರಿ. ಇವಾಗ ಹೋಗೋಣ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಫ್ರೆಂಡ್ ಬಂದು ಅವ್ರ ಮನೆಗೆ ಹೋದ, ನಾನು ನನ್ನ ಮನೆಗೆ ಬಂದೆ. ಸ್ವಲ್ಪ ಕಾಂಪಿಟೇಷನ್ಗೆ ಸ್ವಲ್ಪ ಲೇಟಾಗಿ ಹೋದ್ರಿ, ಆದರೂ ಪರವಾಗಿಲ್ಲ. ಫೈನಲಿ ಸ್ವಲ್ಪ ಕಾಂಪಿಟೇಷನ್ ಫೈನಲಲ್ಲಿ ಹೋಗಿ ಸ್ವಲ್ಪ ನೋಡಿ ಸ್ವಲ್ಪ ಖುಷಿ ಆಯಿತು ಅವನಿಗೂ ಮತ್ತು ನನಗೂ. ಸರಿ ಅಂತೇಳಿ ನಾನು ಹಂಗೆ ಸರಿ ಓಡೋಣ ಅಂತೇಳಿ ಹಂಗೆ ಬರಬೇಕಾದ್ರೆ ಊಟ ಮಾಡಿಕೊಂಡು ಸರಿ ಅಂತೇಳಿ ಫೈನಲ್ ಮನೆಗೆ ಬಂದು ರೀಚ್ ಆದೆ. ಅವ್ರ ಮನೆಗೆ ಹೋದರು. ಸರಿ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಓಕೆ ಗೈಸ್, ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಬಾಯ್.